ಅಲೈಕುಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ. ನೋಡಿ, ಈಗ ಚಿಕನ್ ಚೆನ್ನಾಗಿ ತೊಳೆದು 3 ಸಲ ತೊಳೆದ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕಿ ಹೈ ಫ್ಲೇಮಲ್ಲಿ ಕಡಾಯಿ ಇಟ್ಟಿದ್ದೀನಿ. ನನ್ನ ಮದುವೆಯಲ್ಲಿ ಕೊಟ್ಟಿದ್ದ ಕಡಾಯಿ ಆಗಿದ್ರಿಂದ ಏನು ಹಳೇದಿದೆ ಅಂದ್ಕೊಂಡ್ಬಿಟ್ಟಿರಾ, 15 ವರ್ಷ ಆಗಿದೆ ಫ್ರೆಂಡ್ಸ್. ನಮ್ಮ ಅಪ್ಪ ಕೊಟ್ಟಿರೋ ಕಡಾಯಿ ಇದು, ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ ಇದನ್ನ. ಓಕೆನಾ? ನೋಡಿ ಫ್ರೆಂಡ್ಸ್, ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಬಂದೆ. ಈಗ ಕಡಾಯಿ ಇಟ್ಟು ಎಲ್ಲ ಸ್ವಲ್ಪ ಮಿಕ್ಸ್ ಆಗ್ತಿದೆ. ಇದಕ್ಕೆ ಏನೇನು ಹಾಕ್ಬೇಕು, ಸ್ವಲ್ಪ ಎಣ್ಣೆ ತಗೊಂಡು ನೋಡ್ಕೊಂಡಿದ್ದು. ಎಣ್ಣೆ ಹಾಕಂಗೆ ಇಲ್ಲ ನಾವು ಇದಕ್ಕೆ. 3 kg ಅಷ್ಟು ಚಿಕನ್ ಇದೆ. 4 ಜನ ಇರೋದ್ರಿಂದ ಸಾಕು ನನಗೆ. 1 kg ಅಷ್ಟು, 1 kg ಇಷ್ಟೇ ಫ್ರೆಂಡ್ಸ್. 3/4 ಇಲ್ಲ, 1 kg ಇದೆ. ನೋಡಿ, ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ನೋಡ್ತಿದ್ದೀರಾ ನೀವು, ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಬೆರೆಸ್ತಾ ಇದ್ದೀನಿ. ಎಲ್ಲ ನೀರು ಬಿಟ್ಕೊಂಡಿದೆ. ಇದಕ್ಕೆ ಮಸಾಲೆಗಳು ಹಾಕ್ತೀನಿ ನಾನು. ನೋಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು. ಖಾರ ಜಾಸ್ತಿ ಇರಬೇಕು ಇದಕ್ಕೆ. 1 ಟೇಬಲ್ ಸ್ಪೂನು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಬ್ಲಾಕ್ ಪೆಪ್ಪರು ಹಾಕ್ತೀನಿ, ಅಷ್ಟಕ್ಕೆ ಸಾಕಿದು. ಬ್ಲಾಕ್ ಪೆಪ್ಪರ್ ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಅದೇ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ. 1 ಟೇಬಲ್ ಸ್ಪೂನ್. ನಾವು ಮನೆಯಲ್ಲೇ ಮಾಡೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲನೂ ನಾನು ಮನೆಯಲ್ಲೇ ಮಾಡ್ಕೊಳೋದು. ನನಗೆ ಹೊರಗಡೆಯಿಂದ ತರೋದು ನನಗೆ ಇಷ್ಟ ಆಗಲ್ಲ. ಅದರಿಂದ ನಾನು ಮನೆಯಲ್ಲೇ ಮಾಡ್ತೀನಿ. ಇವಾಗ ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿಲ್ಲ, ಮನೆ ಮಾಡಿದ್ದೇ ಇತ್ತು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸಾರಿ ಫ್ರೆಂಡ್ಸ್, ನನ್ನ ಭಾಷೆ, ನನ್ನ ಲ್ಯಾಂಗ್ವೇಜು, ನಾವು ಉರ್ದು ಮಾತಾಡೋದು. ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ಮಾತಾಡ್ತಾ ಇದ್ದೀನಿ ನಾನು. ನಾವು ಕನ್ನಡಿಗರು. ನನ್ನ ಲ್ಯಾಂಗ್ವೇಜಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ ಅನಿಸಿದ್ರೆ ಸಾರಿ ಫ್ರೆಂಡ್ಸ್. ನೋಡಿ, ಕಲಿಸ್ತಾ ಇದ್ದೀನಿ ಚೆನ್ನಾಗಿ. ಚೆನ್ನಾಗಿ ಬೆಳಿಬೇಕು ಇದು. ನೋಡಿ ಫ್ರೆಂಡ್ಸ್, ಬೆರುತ್ತಾ ಆಯಿತು. ಇವಾಗ ಇದಕ್ಕೆ ಒಂದೇ ಒಂದು ಬ್ಯಾಲೆನ್ಸ್ ಇದೆ, ಅದನ್ನು ಹಾಕ್ಬಿಟ್ಟು ಒಂದು 5 ನಿಂದ 10 ನಿಮಿಷ ಬೇಯಿಸ್ಬಿಟ್ರೆ ನಮ್ಮ ಚಿಕನ್ ಸುಕ್ಕ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಇದಕ್ಕೆ. ಎಲ್ಲರೂ ಮೊದಲಿಗೆ ಈರುಳ್ಳಿ ಹಾಕ್ತಾರೆ, ನಾನು ಎಣ್ಣೆ ಹಾಕಿರ್ಲಿಲ್ಲ, ಆದ್ರಿಂದ ಈರುಳ್ಳಿ ಹಾಕ್ತಾ ಇದ್ದೀನಿ. 1-2 ಗಡ್ಡೆಯಿಂದ 3 ಗಡ್ಡೆವರೆಗೂ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿ, ಈರುಳ್ಳಿ ಹಾಕ್ತಿದ್ದೀನಿ, ನೋಡ್ತಿದ್ದೀರಾ ನೀವು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಕ್ಲೈಮೇಟ್ ಬೇರೆ ಸರಿ ಇಲ್ಲ ಬೆಂಗಳೂರಲ್ಲಿ, ಮೋಡ ಮುಚ್ಕೊಂಡಿದೆ ಬೆಂಗಳೂರಲ್ಲಿ. ಆದ್ರಿಂದ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಬ್ಯಾಚುಲರ್ಸ್ ಮಾಡ್ಬೋದು. ಮನೆಯಲ್ಲೇ ಒಬ್ಬೊಬ್ರು ಇಬ್ಬರು ಇರೋರು ಅರ್ಜೆಂಟ್ಗೆ ಬೇಕಾದ್ರೆ ಮಾಡ್ಕೊಳ್ಬೋದು. ಅಂದ್ರೆ ಏನು ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಬರೀ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಇದ್ರೆ ಅಂತೂ ಸಾಕು. ಇದು ಅನ್ನದ ಜೊತೆಲೂ ನಾವು ತಿನ್ಬೋದು. ನಾನು ತೋರಿಸ್ತೀನಿ ನಿಮ್ಗೆ ಹೆಂಗಂತ. ಅನ್ನದ ಜೊತೆಲಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ನೋಡಿ ಫ್ರೆಂಡ್ಸ್, ಆಗ್ಲೇ ಚಿಕನ್ ಸುಕ್ಕ ಹೇಳಿದೆಲ್ಲ ನೋಡಿ, ಏನೂ ಇಲ್ಲ ಇದಕ್ಕೆ. ನೀರು ಒಂಚೂರು ಹಾಕಂಗಿಲ್ಲ.
ಚಿಕನಲ್ಲಿ ಬರೋ ನೀರಲ್ಲೇ ಸರಿ ಹೋಗುತ್ತೆ. ನೋಡ್ತಿದ್ದೀರಾ ನೀವು ಎಷ್ಟು ಚೆನ್ನಾಗಿದೆ ಅಂತ. ಇದು ಅನ್ನದ ಜೊತೆಲೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿದೆ ಅಂತಂದರೆ ಒಂದೇ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಓಕೆ, ಬಾಯ್ ಬಾಯ್.